ಎಲ್ರು ನಮಸ್ಕಾರ ದೇವ್ರು. ಈಗ ನಿನ್ನೆ ಎಕ್ಸಾಮ್ ರಿಸಲ್ಟ್ ಬಂತು SSLC. ಕೆಲವು ಜನ ಪಾಸ್ ಆಗಿದಾರೆ, ಕೆಲವು ಜನ ಫೇಲ್ ಆಗಿದ್ದೀರಾ. ಪಾಸ್ ಆದವ್ರಿಗೆ ಖುಷಿ ಆದ್ರೆ, ಫೇಲ್ ಆದವ್ರಿಗೆ ಫುಲ್ ಬೇಜಾರಾಗ್ಬಿಟ್ಟೈತೆ. ಹೆಂಗ್ ಅನ್ಸೈತಂದ್ರೆ ಇವ್ರಿಗೆ ಒಂದೇ ಸಲ ಜೀವನನೇ ಮುಗೀತ ಅನ್ನೋ ಫೀಲ್ ಅಲ್ಲಿ ಇದಾರೆ ಇವ್ರು. ಅಲ್ಲ ಗುರು, ನೀವು ಫೇಲ್ ಆಗಿದ್ದು ಜಸ್ಟ್ ಎಕ್ಸಾಮ್. ಈ ಎಕ್ಸಾಮ್ ಇಲ್ಲ ಅಂದ್ರೆ ಇನ್ನೊಂದ್ ಸಪ್ಲಿಮೆಂಟರಿ ಕಟ್ಟಿಗೆ ಬರಿಬಹುದು. ಅದಕ್ಕೆ ಕೆಲವು ಜನ ಫುಲ್ ಸುಸೈಡ್ ಮಾಡ್ಕೊಳಕ್ಕೆಲ್ಲ ಹೋಗ್ತಿದೀರಾ ನೀವು. ಇದ್ದವ್ರಿಗೆ ಹೇಳೋದ್ ಏನಪ್ಪಾ ಅಂತಂದ್ರೆ, ನೀವು ಜಸ್ಟ್ SSLC ಅನ್ನೋ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀರಾ. ಜೀವನ ಅನ್ನೋ ಎಕ್ಸಾಮ್ ಇದೆ, ಅದ್ರಲ್ಲಿ ಪಾಸ್ ಆಗಿ ನೀವು. ಬರೀ ಎಕ್ಸಾಮ್ ಇವತ್ತಿಲ್ಲ ಅಂತಂದ್ರ ನಾಳೆ ಬರಿಬಹುದು, ಇನ್ನೊಂದ್ಸಲಿ ಕಟ್ಟಿ ಬರಿಬಹುದು. ಅಕಸ್ಮಾತ್ ನಿಮ್ ಜೀವನೇ ಇಲ್ಲ ಅಂತಂದ್ರೆ ಹೆಂಗ್ ಹೇಳ್ರಿ? ಅಲ್ಲ, ನಿಮ್ ಎತ್ತು ಹೊತ್ತು ತಂದೆ ತಾಯಿಗಳ ಪರಿಸ್ಥಿತಿ ಏನಾಗ್ಬೇಡ ಹೇಳ್ರಿ. ಅಲ್ಲ ಗುರು, ನೀವು ಬರೀ ಎಕ್ಸಾಮ್ ಫೇಲ್ ಆಗಿದ್ದೀರಾ ಅಂತ ಈ ತರ ಸುಸೈಡ್ ಮಾಡ್ಕೊಂಡ್ರೆ ಇನ್ನೂ ಬೇಜಾನ್ ಐತೆ. ಅಲ್ಲ, ನೀವು ಇಲ್ಲಿ ಒಂದೇನ್ ಗೊತ್ತಾ, ಈಗ SSLC ಪಾಸ್ ಆದವ್ರಿಗಿಂತ ಫೇಲ್ ಆದವರೇ ಲೈಫಲ್ಲಿ ತುಂಬಾ ಜನ ಸೆಟ್ಲ್ ಆದವ್ರು ಇದಾರೆ. ನೀವು ಬರೀ ಎಕ್ಸಾಮ್ಗೋಸ್ಕರ ನೀವು ಸುಸೈಡ್ ಮಾಡ್ಕೊಂತೀನಿ, ಅದು ಮಾಡ್ಕೊಂತೀನಿ ಅಂದ್ರೆ ತುಂಬಾ ದೊಡ್ಡ ತಪ್ಪು. ಸೊ ಅದಕ್ಕೆ ಇದೇನಂತಾರಲ್ಲ, ಪಾಸ್ ಆದವನಿಗೆ ಒಂದೇ ದಾರಿ, ಫೇಲ್ ಆದವನಿಗೆ ಎಷ್ಟ್ ಬೇಕಾದ್ರೆ ಐತೆ ದಾರಿ, ಮಾಡಿದೆಲ್ಲ ಕೆಲ್ಸ. ಸೊ ಅದರಿಂದ ಈ ಎಕ್ಸಾಮ್ ಜಸ್ಟ್ ಎಜುಕೇಶನ್ ಫಾರ್ ನಾಲೆಜ್, ನಮ್ ನಾಲೆಜ್ ಅಷ್ಟೇ ಯೂಸ್ ಮಾಡ್ಕೊಳ್ರಿ ನೀವು. ನನ್ಗೆ ಯಾವ ಗೌರ್ಮೆಂಟ್ ಹೇಳಿಲ್ಲ, ಏನ್ ಹೇಳಿಲ್ಲ ನಿಮ್ಗೆ. ನೀವು ಎಜುಕೇಶನ್ ಮಾಡಿ ನೀವು ಪಾಸ್ ಆಗಿ ನಿಮ್ಗೆಲ್ರಿಗೂ ಗೌರ್ಮೆಂಟ್ ಜಾಬ್ ಕೊಡುತ್ತಂತ ಯಾವ ಗೌರ್ಮೆಂಟ್ ಹೇಳೈತೆ ಹೇಳ್ರಿ? ಎಜುಕೇಶನ್ ಜಸ್ಟ್ ನಮ್ ನಾಲೆಜ್ಗೋಸ್ಕರ ಮಾಡ್ಬೇಕು ನಾವು. ಅದನ್ನೇ ನಾವು ಸೀರಿಯಸ್ ತಗೊಂಡ್ಬಿಟ್ಟು ಸುಸೈಡ್ ಮಾಡಕೋ ಮಟ್ಟಿಗೆಲ್ಲ ಹೋಗ್ಬೇಡ್ರಿ. ಈ ಎಕ್ಸಾಮ್ ಇಲ್ಲ ಅಂದ್ರೆ ಇನ್ನೊಂದ್ಸಲಿ ಪಾಸ್ ಆಗ್ಬೋದು. ಫಸ್ಟ್ ಜೀವ ಇದ್ರೆ ಎಲ್ಲ ಏನ್ ಬೇಕಾರ್ ಮಾಡ್ಬೋದು. ಸೊ ಅದಕ್ಕೆ ಸುಸೈಡ್ ಗಿಸೈಡ್ ಅಂತ ಈ ತರ ಏನ್ ಮಾಡ್ಕೋಬೇಡ್ರಿ. ಅದಾದ್ಮೇಲೆ ಸಪ್ಲಿಮೆಂಟ್ರಿ ಹಿಂಗೆ ಬೇಜಾನ್ ಇದೆ, ಕಟ್ಕೊಂಡು ಬರ್ಕೊಂಡ್ ಹೋಗ್ರಿ.